ಇನ್ನು ಬಾಗಲಕೋಟೆಯಲ್ಲಿ ಮುಸ್ಲಿಂ ಯುವಕನನ್ನ ನಂಬಿ ಹಿಂದೂ ಯುವತಿ ಮೋಸ ಹೋಗಿರುವುದು ಇಲ್ಲಿ ಕಂಡು ಬರ್ತಾ ಇದೆ. ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನಲ್ಲಿ 14 ವರ್ಷದ ಹಿಂದೆ ಬೆದರಿಕೆ ಹಾಕಿ ಮತ್ತು ನಿನ್ನನ್ನು ಕೊಲೆ ಮಾಡ್ತೀನಿ ಅಂತ ಹೇಳಿ ಸಫೀದ್ ಎಂಬವನು ಮದುವೆ ಆಗಿರೋದು ಹಿಂದೂ ಯುವತಿಯನ್ನ. ಸೊ ಈ ಕಾರಣದಿಂದಾಗಿ ಮನ ನೊಂದ ಯುವತಿ ಇವತ್ತು ಏನು ಬಾಗಲಕೋಟೆ SP ಅವರಿಗೆ ಭೇಟಿ ಮಾಡಿ ಅವರಿಗೆ ನನಗೆ ನ್ಯಾಯ ಕೊಡಿಸಿ ಅಂತ ಕೇಳಿಕೊಂಡಿರುವ ಯುವತಿ ಈ ನೋವನ್ನ ತೋಡಿಕೊಂಡಿದ್ದಾರೆ. ಅಂದ್ರೆ ಯಾವ ರೀತಿಯಾಗಿ ಇರಬೇಕು ಅನ್ನೋದು ಹೆಣ್ಮಕ್ಳು ಅನ್ನೋದು ಯಾಕೆ ನಂಬ್ತಾರೆ ಅನ್ನೋದು ಕೂಡ ಬಹಳ ಒಂದು ಅರ್ಥ ಆಗಬೇಕು ಅಂತಾನೆ ತಿಳಿಸ್ಕೊಡ್ತೀವಿ. ಅವರು 4 ಲಕ್ಷ ರೂಪಾಯಿ ಕೊಟ್ಟಿದ್ರಿ. ಅವು 4 ಲಕ್ಷ ರೂಪಾಯಿ ತೊಗೊಂಡು ಕಿಶಿಂದ ನಮ್ಮ ಕಡೆನೇ ಇದ್ರಿ. ಒಂದು 2 ತಿಂಗಳು ಅವ್ರ ಮನೆಯಿಂದ ಜಗಳ ಮಾಡಿ ಬಂದ 4 ಲಕ್ಷ ರೂಪಾಯಿ 4 ತೊಲೆ ಚೈನ್ ತಳಿ ತೊಗೊಂಡು ಕಿಶಿಂದ ಅವ್ರ ಗಪ್ಪಾಗ್ಯಾರ್ರಿ. ಸಬೀಪತ್ತೆ ರೀ, ಸಬೀಪ್ರಿ ಮಹಾರಾಷ್ಟ್ರ ಮದುವೆ ಆಗ್ಯಾನ್ರಿ. ಜಾತಿ ಕನ್ವರ್ಟ್ ಮಾಡ್ಕೊಂಡನ ಎಲ್ಲ ಮಾಡ್ಯಾನ್ರಿ. ಆಗ್ಲಿಕ್ಕಂದ್ರೆ ನೀನು ಕಡಿತೀನಿ, ನೀನು ಕೊಲ್ತೀನಿ, ಕೊಂದ ನೀನು ಎಲ್ಲರ ಮಾಡ್ಯಾನ್ರಿ. ಅವ ನಮ್ಗೆ ಎಲ್ಲ ನಮ್ಗೆ ಜೀವನಾಂಶ ಏನೈತದೆಲ್ಲ ನಮ್ಗೆ ಇಷ್ಟ ಕೊಡ್ಬೇಕ್ರಿ. ಅವ್ರು ಬ್ಯಾಡ ಅಂತಂದ್ರೆ ಬಲವಂತ ಮಾಡಿ ಕರ್ಕೊಂಬಂದ್ರಿ. ನಮ್ಮ ಜೀವನ ಬೀದಿಗೆ ಬಿಟ್ರಿ. ಎಲ್ಲ ರೊಕ್ಕ ರೂಪಾಯಿ ತೊಗೊಂಡು ಕಿಸಿಂದ ಬಲವಂತ ಮಾಡೋಕಿಸಿಂದ ನಮ್ಗೆ ಜೀವನ ಬೆದರಿಕೆ ಹಾಕಿ ರೊಕ್ಕ ತೊಗೊಂಡು ಹೋಗಿ ಹೆಂಡತಿ ಮಕ್ಕಳ ಜೋಡಿ, ತಾಯಿ ತಂದೆ ಜೋಡಿ, ಅಣ್ಣ ತಮ್ಮ ಜೋಡಿ ಎಲ್ಲ ಮಾತಾಡ್ಕೊಂತ ಅದಾನ್ರಿ. ನಮಗೇನು ಫೋನು ಹಚ್ಚಿಲ್ಲ. ನಮ್ಮ ಫೋನ ಬಂದಿಟ್ಬಿಟ್ಟಾನ್ರಿ. ಅವ್ನು ಫೋನ್ ಸ್ವಿಚ್ ಆಫ್ ಮಾಡ್ಯಾನ್ರಿ.